ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪ್ರೋಥ್ರಾಂಬಿನ್ ಟೈಮ್ ಹೆಚ್ಚಿಗೆ ಬರೋದಕ್ಕೆ ಏನು ಕಾರಣ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಈ PT-INR ಅಂದರೆ ಏನು, ಈ ಟೆಸ್ಟ್ ಯಾಕೆ ಮಾಡ್ತಾರೆ, ಯಾವಾಗ ನಿಮ್ಮ ಡಾಕ್ಟ್ರು ಹೇಳ್ತಾರೆ, ಇವೆಲ್ಲದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ನಾರ್ಮಲಿ ಈ PT-INR ಎಷ್ಟಿರಬೇಕು ಆ್ಯಂಡ್ ಯಾವಾಗ ಇದು ಹೆಚ್ಚಿಗೆ ಬರ್ತಾ ಇರುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ PT-INR ಬ್ಲಡ್ ಟೆಸ್ಟ್ ಅಂದರೆ ಏನು? ಪ್ರೋಥ್ರಾಂಬಿನ್ ಟೈಮ್ ಆ್ಯಂಡ್ ಇಂಟರ್ನ್ಯಾಷನಲ್ ನಾರ್ಮಲೈಸ್ಡ್ ರೇಷಿಯೋ. ಸೊ ಈ ಟೈಮ್ ಏನು ಹೇಳುತ್ತೆ, ಎಷ್ಟು ಹೊತ್ತು ಬೇಕು ನಿಮ್ಮ ರಕ್ತ ಹೆಪ್ಪುಗಟ್ಟಲಿಕ್ಕೆ ಅಂತ ಈ ಟೈಮ್ ಹೇಳ್ತಾ ಇರುತ್ತೆ. ಸೊ ನಾರ್ಮಲಿ ಒಂದು 11 to 14 ಸೆಕೆಂಡ್ಸ್ ಇರುತ್ತೆ PT. ಅಂದರೆ ಒಂದು ವ್ಯಕ್ತಿಗೆ, ನಾರ್ಮಲ್ ವ್ಯಕ್ತಿಗೆ, ಅವನಿಗೇನು ರೋಗಗಳಿಲ್ಲದೆ ಇದ್ದಾಗ, ಆ ವ್ಯಕ್ತಿಗೆ ಏನಾದರೂ ಒಂದು ಇಂಜುರಿ ಆಯಿತು, ಕಟ್ಟಾಯಿತು ಅಂದಾಗ ಆ ವ್ಯಕ್ತಿಯ ಬ್ಲಡ್ ಕ್ಲಾಟ್ ಆಗೋಕ್ಕೆ, ರಕ್ತ ಹೆಪ್ಪುಗಟ್ಟಲಿಕ್ಕೆ, ಬ್ಲೀಡಿಂಗ್ ಸ್ಟಾಪ್ ಆಗಲಿಕ್ಕೆ ಒಂದು 11ರಿಂದ 14 ಸೆಕೆಂಡ್ಸ್ ಬೇಕಾಗತ್ತೆ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ಇದು ಹೆಚ್ಚಿಗೆ ಬರ್ಬೋದು. ಅಂದರೆ ಅವನಿಗೆ ಈ ರಕ್ತ ಹೆಪ್ಪುಗಟ್ಟಲಿಕ್ಕೆ ಬಹಳ ಟೈಮ್ ತೆಗೆದುಕೊಳ್ತಾ ಇರ್ಬೋದು. ಸೊ ಏನಾಯಿತು, ರಕ್ತ ಹೆಪ್ಪುಗಟ್ಟಲಿಕ್ಕೆ ಬಹಳ ಟೈಮ್ ತೆಗೆದುಕೊಳ್ತು ಅಂದರೆ ಪೇಷಂಟಿಗೆ ಬ್ಲೀಡಿಂಗ್ ಆಗಿಬಿಡ್ಬೋದು. ರಕ್ತ ಹೆಪ್ಪುಗಟ್ಟಲಿಲ್ಲ ಅಂದಾಗ ಪೇಷಂಟಿಗೆ ಬ್ಲೀಡಿಂಗ್ ಆಗಿಬಿಡ್ಬೋದು. ಬಹಳ ಸಿವಿಯರ್ ಬ್ಲೀಡಿಂಗ್ ಆದಾಗ ಅವನಿಗೆ ಜೀವಕ್ಕೆ ಅಪಾಯ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ನಾವು ಈ PT-INR ಮಾನಿಟ್ರ್ ಮಾಡ್ತಾ ಇರಬೇಕಾಗತ್ತೆ. ಕೆಲವೊಂದು ಪೇಷಂಟ್ಸಲ್ಲಿ ನಿಮಗೆ ಏನೋ ಒಂದು ಹಾರ್ಟ್ ಪ್ರಾಬ್ಲಮ್ ಇದೆ, ಹಾರ್ಟಲ್ಲಿ ನಿಮಗೆ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ, ಅಥವಾ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ನಿಮ್ಮ ರಕ್ತವನ್ನು ತೆಳ್ಳಗೆ ಮಾಡಲಿಕ್ಕೆ ನಿಮಗೆ ಡಾಕ್ಟರ್ಸ್ ಔಷಧಿಯನ್ನು ಹಾಕಿದ್ದಾರೆ, ನಿಮಗೆ ಪ್ಯಾರಾಲಿಸಿಸ್ ಆಗಿದೆ, ಸ್ಟ್ರೋಕ್ ಆಗೋಗಿದೆ ಆ್ಯಂಡ್ ಡಾಕ್ಟರ್ ನಿಮಗೆ ಔಷಧಿಯನ್ನು ಹಾಕಿದ್ದಾರೆ, ನೀವು ಕುಡಿತಾ ಇದ್ರಿ, ನಿಮ್ಮ ಲಿವರ್ ಫೇಲ್ ಆಗೋಗಿದೆ, ನಿಮ್ಮ ರಕ್ತ ಎಷ್ಟು ಹೆಪ್ಪುಗಟ್ತಾ ಇದೆ ಅದನ್ನು ನೋಡೋದಕ್ಕೆ ನಿಮ್ಮ ಡಾಕ್ಟರ್ ನಿಮಗೆ PT-INR ಹೇಳಿದ್ದಾರೆ. ಸೊ ಈ ರೀತಿ ಕೆಲವೊಂದು ಕಂಡೀಷನ್ಸಲ್ಲಿ ಡಾಕ್ಟರ್ ನಿಮಗೆ PT-INR ಮಾನಿಟರ್ ಮಾಡ್ತಾ ಇರ್ಲಿಕ್ಕೆ ಹೇಳ್ತಾರೆ. ಈಗಿನ ಕಾಲದಲ್ಲಿ ನಮಗೆ ಮನೆಯಲ್ಲೇ ನಾವು ಮಾನಿಟರ್ ಮಾಡ್ಬೋದು, ಮಷೀನ್ ಸಿಗ್ತವೆ, ಮನೆಯಲ್ಲಿಯೇ ನೀವು ನೋಡ್ತಾ ಇರ್ಬೋದು ಎಷ್ಟು ನಿಮ್ಮ PT-INR ಇದೆ ಅಂತ. ಇಲ್ಲಾಂದರೆ ನೀವು ಲ್ಯಾಬಿಗೆ ಹೋಗ್ಕೊಂಡು ಇದು ಟೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಮಷೀನ್ಸ್ ಏನಿರ್ತವೆ ನಿಮಗೆ ಈಸಿಲಿ ಅವು ಹೇಳಿಬಿಡ್ತವೆ. ಈಗ ನಾವು ಹೇಗೆ ಶುಗರ್ ಟೆಸ್ಟ್ ಮಾಡ್ಕೊಳ್ತೀವಿ ಮನೆಯಲ್ಲೇ, ಅದೇ ರೀತಿ PT-INR ಮಷೀನ್ಸ್ ಸಹ ಇರ್ತವೆ. ಆನ್ಲೈನಲ್ಲಿ ಅವೈಲೇಬಲ್ ಇರ್ತವೆ, ಮೆಡಿಕಲ್ ಸ್ಟೋರ್ಸಲ್ಲಿ ಅವೈಲೇಬಲ್ ಇರ್ತವೆ. ಸೊ PT ಏನಿದೆ ನಾರ್ಮಲಿ ಇಟ್ ಶುಡ್ ಬಿ ಬಿಟ್ವೀನ್ 11 to 14 ಸೆಕೆಂಡ್ಸ್. ಬಟ್ ಪ್ರಾಬ್ಲಮ್ ಏನು, PTದು ಒಂದು ಲ್ಯಾಬಿಂದ ಇನ್ನೊಂದು ಲ್ಯಾಬಿಗೆ ಅದರ ವ್ಯಾಲ್ಯೂ ಎಲ್ಲ ವೇರಿ ಆಗ್ತಾ ಇರುತ್ತೆ. ಸೊ ನಮಗೆ ಒಂದು ಸ್ಟ್ಯಾಂಡರ್ಡೈಸ್ಡ್ ವ್ಯಾಲ್ಯೂ ಬೇಕು, ನಮಗೆ ಎಲ್ಲೂ ವೇರಿ ಆಗದೆ ಇರಬಾರ್ದು, ಆ ರೀತಿ ಒಂದು ವ್ಯಾಲ್ಯೂ ಬೇಕು. ಅದನ್ನು ಪತ್ತೆ ಹಚ್ಚೋದು ನಾವು ಈ INR. ಓಕೆ, ಸೊ INR ಸಹ ಈ ಮಷೀನೇ ಕ್ಯಾಲ್ಕುಲೇಟ್ ಮಾಡಿ ನಮ್ಗೆ ಕೊಡ್ತಾ ಇರುತ್ತೆ. ಆ್ಯಂಡ್ ನಮಗೆ ಈ INR ನಾರ್ಮಲಿ ಪೇಷಂಟ್ಸ್, ನಾರ್ಮಲ್ ಇಂಡಿವಿಜುವಲ್ಸಲ್ಲಿ ಎಷ್ಟಿರಬೇಕು, 0.8 to 1.1 ಇರಬೇಕು. ಓಕೆ, ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ನಿಮಗೆ ಕೆಲವೊಂದು ಔಷಧಿಯನ್ನು ಹಾಕಿದ್ದಾರೆ, ನಿಮಗೆ ರಕ್ತ ತೆಳ್ಳಗೆ ಮಾಡುವಂಥ ಔಷಧಿ ಹಾಕಿರ್ಬೋದು, ನಿಮಗೆ ಡೀಪ್ ವೇನ್ ಥ್ರೋಂಬೋಸಿಸ್ ಇದೆ, ನಿಮಗೆ ಹಾರ್ಟಿನ ಪ್ರಾಬ್ಲಮ್ ಇದೆ, ಅಂಥದ್ರಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ, ನಿಮಗೆ ಔಷಧಿಯನ್ನು ಹಾಕ್ತಾರೆ ಆ್ಯಂಡ್ ಅವರು ಈ INR ಮಾನಿಟ್ರ್ ಮಾಡ್ತಾ ಇರ್ತಾರೆ. ಒಂದು ರೇಂಜಲ್ಲಿ INR ಇರಬೇಕು ನಿಮಗೆ ಅಂತ ಅವರು ಹೇಳ್ತಾ ಇರ್ತಾರೆ. ಸೊ ಎಷ್ಟು ರೇಂಜಲ್ಲಿ ನಿಮ್ಮ INR ಇರಬೇಕು, ನಿಮಗೆ ಕಾಲಲ್ಲಿ ಎಲ್ಲ ರಕ್ತ ಕ್ಲಾಟ್ ಆಗಿದೆ ಅಂಥ ಪೇಷಂಟ್ಸಲ್ಲಿ ನಾವು ನಿಮ್ಗೆ ವಾರ್ಫೆರಿನ್ ಹಾಕಿದ್ವಿ, ಔಷಧಿ, ರಕ್ತ ತೆಳ್ಳಗೆ ಮಾಡುವಂಥ ಔಷಧಿ, ಆವಾಗ ನಾವು ಹೇಳ್ತೀವಿ ನಿಮ್ಮ INR ಏನಿದೆ ಡಾಕ್ಟ್ರು ಹೇಳ್ತಾರೆ 2ರಿಂದ 3 ಒಳಗಡೆ ಇರಬೇಕು ಅಂತ. ಪ್ರೊಸ್ಥೆಟಿಕ್ ವಾಲ್ವ್ಸ್, ನಿಮಗೆ ಹಾರ್ಟಲ್ಲಿ ವಾಲ್ವ್ಸನ್ನು ಹಾಕಿದ್ದಾರೆ ನಿಮ್ಮ ಹೃದಯದಲ್ಲಿ, ಆರ್ಟಿಫಿಷಿಯಲ್ ವಾಲ್ವ್ಸನ್ನು, ಕವಾಟಗಳನ್ನು, ಆವಾಗ ನಾವು ಹೇಳ್ತೀವಿ ಇಟ್ ಶುಡ್ ಬಿ ಬಿಟ್ವೀನ್ 2.5 to 3.5.
ನಿಮಗೆ ಏಟ್ರಿಯಲ್ ಫಿಬ್ರಿಲೇಷನ್ ತುಂಬ ಫಾಸ್ಟ್ ಹೊಡ್ಕೊಳ್ತಾ ಇದೆ ನಿಮ್ಮ ಹಾರ್ಟು. ಸೊ ಆ ಟೈಮಲ್ಲಿ ನಿಮಗೆ ಔಷಧಿಗಳನ್ನು ಹಾಕಿರ್ತಾರೆ. ಸೊ ಆವಾಗ ನಿಮ್ಮ INR ಇರಬೇಕು ಬಿಟ್ವೀನ್ 2 to 3. ಸೊ ಹೀಗೆ ಡಾಕ್ಟರ್ ನಿಮಗೆ ಈ INR ಇಷ್ಟೇ ರೇಂಜಲ್ಲಿ ನೀವು ಇಟ್ಕೊಳ್ಬೇಕು ಅಂತ ಹೇಳಿರ್ತಾರೆ. ನಾವು ಅಷ್ಟೇ ರೇಂಜನ್ನು ಮಾನಿಟರ್ ಮಾಡ್ತಾ ಇರಬೇಕು. ಇಲ್ಲಿ ನಾರ್ಮಲ್ ಇದ್ದವರಲ್ಲಿ 0.8 to 1.1 ನಾರ್ಮಲ್. ಬಟ್ ಈ ರೀತಿ ಪೇಷಂಟ್ಸಲ್ಲೆಲ್ಲ ಅದು 2 to 3 ಅಥವಾ 3 to 4 ತನಕ ಡಾಕ್ಟರ್ ಅದನ್ನು ಹೇಳಿರ್ತಾರೆ. ಆ್ಯಂಡ್ ನಾವು ಅಷ್ಟನ್ನೇ ಮೇಂಟೈನ್ ಮಾಡ್ತಾ ಇರಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಪೇಷಂಟಿಗೆ ಯಾವಾಗ ಈ ರೀತಿ ಮೂಗಿಂದ ಬ್ಲೀಡ್ ಆಗ್ತಾ ಇದೆ, ಏನೂ ರೀಸನ್ ಇಲ್ಲ ಬಟ್ ಮೂಗಿಂದ ಸ್ಟಿಲ್ ಬ್ಲೀಡಿಂಗ್ ಆಗ್ತಾ ಇದೆ, ಅಥವಾ ಪೇಷಂಟ್ ಯಾವ್ದಾದ್ರು ಈ ರಕ್ತವನ್ನ ತೆಳ್ಳಗೆ ಮಾಡುವಂತ ಔಷಧಿ ಮೇಲಿದ್ದಾನೆ ಲೈಕ್ ವಾರ್ಫರಿನ್, ಪೇಷಂಟಿನ ಲಿವರ್ ಹೇಗೆ ಕೆಲಸ ಮಾಡ್ತಾ ಇದೆ, ಪೇಷಂಟ್ ಕುಡಿದು ಲಿವರ್ ಹಾಳಾಗಿದೆ ಅಂತ ಪೇಷಂಟ್ಸ್ ಅಲ್ಲಿ ಅವರ ರಕ್ತ ಎಷ್ಟು ಹೆಪ್ಪಗಡ್ತಾ ಇದೆ ಅಂತ ನೋಡಕ್ಕೆ, ಲಿವರ್ ಫಂಕ್ಷನ್ ಅನ್ನ ಟೆಸ್ಟ್ ಮಾಡಕ್ಕೆಲ್ಲ ಈ PT ಅನ್ನ ಡಾಕ್ಟರ್ ನಿಮ್ಗೆ ಆರ್ಡರ್ ಮಾಡ್ತಾ ಇರ್ತಾರೆ. ನಾರ್ಮಲ್ ಪ್ರೋಥ್ರಾಂಬಿನ್ ಟೈಮ್ ಏನಿರುತ್ತೆ ಅದು 11 to 14 seconds ಇರಬೇಕು. ಓಕೆ, ಅಂಡ್ INR ಏನಿರುತ್ತೆ ಅದು 0.8 to 1.1 ಇರಬೇಕು. ಯಾರಲ್ಲಿ ಯಾವುದೇ ಬ್ಲೀಡಿಂಗ್ ಪ್ರಾಬ್ಲಮ್ ಇಲ್ಲ ಮತ್ತೆ ಅವರು ಯಾವುದೇ ಔಷಧಿಗಳ ಮೇಲೆ, ರಕ್ತ ತೆಳ್ಳಗೆ ಮಾಡುವಂತ ಔಷಧಿಗಳ ಮೇಲೆ ಇಲ್ಲದೆ ಇದ್ದಾಗ ನಾರ್ಮಲ್ INR 0.8 to 1.1. ಓಕೆ, ಇನ್ ಹೆಲ್ದಿ ಇಂಡಿವಿಜುವಲ್ಸ್, ಆರೋಗ್ಯವಂತ ವ್ಯಕ್ತಿಗಳಲ್ಲಿ ಯಾರು ಯಾವುದೇ ಒಂದು ಈ ರಕ್ತವನ್ನ ತೆಳ್ಳಗೆ ಮಾಡುವಂತ ಔಷಧಿಗಳ ಮೇಲೆ ಇರದೇ ಇದ್ದವರಲ್ಲಿ, ಈಗ ಸಪೋಸ್ ಅವರು ಆಂಟಿಕೋಯಾಗುಲೆಂಟ್ ಥೆರಪಿ ಮೇಲೆ ಇದ್ರು ಅಂದ್ರೆ ಡಾಕ್ಟರ್ಸ್ ಯೂಶುವಲಿ ಅವರ INR ಅನ್ನ 2 to 3 times ದ ಕಂಟ್ರೋಲ್ ವ್ಯಾಲ್ಯೂ ಇಟ್ಟಿಡ್ತಾರೆ. ಸೊ ಈಗ ಸಪೋಸ್ ನಿಮ್ಮ PT ಏನಾದ್ರೂ 30 seconds ಗಿಂತ ಹೆಚ್ಚಿಗೆ ಬಂತು ಅಂದ್ರೆ ಅದು ಬಹಳ ಡೇಂಜರಸ್. ಅದೇ ರೀತಿ ನಿಮ್ಮ INR ಏನಾದ್ರೂ 5ಕ್ಕಿಂತ ಹೆಚ್ಚಿಗೆ ಬಂತು ಅಂದ್ರೆ ಅದು ಬಹಳ ಡೇಂಜರಸ್. ಎಮರ್ಜೆನ್ಸಿ ಅದು. ಡಾಕ್ಟರ್ ಅನ್ನ ನೀವು ಇಮಿಡಿಯೇಟ್ಲಿ ಮೀಟ್ ಮಾಡ್ಲೇಬೇಕು. ಸೊ ಇದು ಒಂದು ರಿಪೋರ್ಟ್. ಇಲ್ಲಿ ನೀವು ನೋಡ್ಬೋದು ಪೇಷಂಟಿನ PT 11.50 ಇದೆ. ಎನಿಥಿಂಗ್ ಬಿಟ್ವೀನ್ 11 to 14 seconds ನಾರ್ಮಲ್. ಸೊ ಇಲ್ಲಿ ಪೇಷಂಟಿನ PT ಇಷ್ಟಿದೆ ಅಂಡ್ ಈ ಪೇಷಂಟಿನ INR ಎಷ್ಟಿದೆ 2 ಇದೆ. ಸೊ ಇದು ನಾರ್ಮಲ್ ವ್ಯಕ್ತಿಗಳಲ್ಲಿ. ಇಲ್ಲಿ ಈ ಪೇಷಂಟಿನ INR 2 ಇದೆ. ಸೊ ಈ 2 to 3 ಯಾವಾಗ ಹಾಕಿರ್ತೀವಿ ನಾವು, ಸಪೋಸ್ ಪೇಷಂಟಿಗೆ ಏನಾದ್ರೂ ಲಿಂಬ್ಸ್ ಅಥವಾ ಈ ಕಾಲುಗಳಲ್ಲಿ ಇರುವಂತ ರಕ್ತನಾಳಗಳಲ್ಲಿ ಏನಾದ್ರೂ ಕ್ಲಾಟ್ ಆಗ್ತಾ ಇದೆ, ಅಥವಾ ಪೇಷಂಟಿಗೆ ಯಾವ್ದಾದ್ರು ಹಾರ್ಟಿನ ಸರ್ಜರಿ ಮಾಡಿದ್ದಾರೆ, ಅಥವಾ ಪೇಷಂಟಿಗೆ ಈ ಏಟ್ರಿಯಲ್ ಫಿಬ್ರಿಲೇಷನ್ ಇದೆ, ಅಥವಾ ಏನಾದ್ರೂ ಕವಾಟಗಳ ರೋಗಗಳಿದಾವೆ, ಇಂಥವೆಲ್ಲ ಇದ್ದಾಗ ಈ INR ಏನಿರುತ್ತೆ ಅದು ಬಿಟ್ವೀನ್ 2 to 3 ಇರಬೇಕು ಅಂತ ಡಾಕ್ಟರ್ ಅದೇ ಡೋಸ್ ಅಲ್ಲಿ ಅವರಿಗೆ ಔಷಧಿಗಳನ್ನ ಕೊಟ್ಟಿರ್ತಾರೆ. ಅಂಡ್ ಇಂಥವರಲ್ಲಿ ಬಿಟ್ವೀನ್ 2 to 3 ಇರೋದು ನಾರ್ಮಲ್. ಸೊ ಅವರಲ್ಲಿ ನಾವು INR ಅನ್ನ 2 to 3 ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಸೊ ನೀವು ನೋಡ್ಬೋದು ಹೇಗೆ ಯಾವ ರೋಗದಲ್ಲಿ ಎಷ್ಟು ನಾವು INR ಇಟ್ಕೊಳ್ಬೇಕು ಅಂತ. ಡೀಪ್ ವೇನ್ ಥ್ರೋಂಬೋಸಿಸ್, ಈ ರಕ್ತನಾಳಗಳಲ್ಲಿ, ಕಾಲಿನ ರಕ್ತನಾಳಗಳಲ್ಲಿ, ವೆರಿಕೋಸ್ ವೇನ್ಸ್ ಅಲ್ಲೆಲ್ಲ ಹೇಗೆ ಕ್ಲಾಟ್ ಆದಾಗ ಈ ಕ್ಲಾಟ್ ಆ ಜಾಗವನ್ನ ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಅಥವಾ ಕ್ಲಾಟ್ ಫಾರ್ಮೇಶನ್ ಆಗಬಾರ್ದು ಅಂತ ಡಾಕ್ಟರ್ಸ್ ಏನ್ ಕೊಟ್ಟಿರ್ತಾರೆ ಈ ಔಷಧಿಗಳನ್ನು ಕೊಟ್ಟಾಗ ಪೇಷಂಟಿನ INR 2 to 3 ಇರಬೇಕು. ಅದು ಅದಕ್ಕಿಂತ ಕಡಿಮೆ ಆದ್ರೆ ಅದ್ರ ಡೋಸ್ ಸರಿ ಇಲ್ಲ ಅಂತ ಅರ್ಥ. ಸೊ ಇಲ್ಲೆಲ್ಲ ಡಿಫ್ರೆಂಟ್ ಸರ್ಜರೀಸ್ ನೀವು ನೋಡಬಹುದು. ಈಗ ಆರ್ಥೋಪೆಡಿಕ್ ಸರ್ಜರಿಯಲ್ಲಿ ಬಿಟ್ವೀನ್ 2 to 3 ಇರುತ್ತೆ. ಏನಾದ್ರೂ ಕವಾಟಗಳನ್ನ ಹಾಕಿದ್ದಾರೆ ಆವಾಗ ಅದು ಬಿಟ್ವೀನ್ 3 to 4 ಇರಬೇಕು. ಸೊ ಡಾಕ್ಟರ್ ನಿಮ್ಗೆ ಹೇಳಿರ್ತಾರೆ ನಿಮ್ಮ INR ಇಷ್ಟರಿಂದ ಇಷ್ಟ್ರ ಒಳಗಡೆ ಬರಬೇಕು ಅಂತ. ಇದರ ಅರ್ಥ ಏನು, ಇಷ್ಟು ಡೋಸ್ ಹಾಕಿದಾಗ, ಈ ಒಂದು ಔಷಧಿಯನ್ನ ವಾರ್ಫರಿನ್ ಅನ್ನ ಹಾಕಿದಾಗ ನಿಮ್ಮ INR ರೇಂಜ್ ಇಷ್ಟರಲ್ಲಿ ಇರಬೇಕು. ಇಷ್ಟಿದ್ರೆ ನಿಮ್ಮ ರಕ್ತ ಕ್ಲಾಟ್ ಆಗ್ತಾ ಇಲ್ಲ, ಅದು ತೆಳ್ಳಗೆ ಇದೆ, ಸೊ ದಟ್ ನಿಮ್ಗೆಲ್ಲೂ ರಕ್ತ ಫ್ಲೋಯಿಗೆ ಅಡಚಣೆ ಬರ್ತಾ ಇಲ್ಲ ಅಂತ ಅರ್ಥ. ಸಪೋಸ್ ನಿಮ್ಮ INR ವ್ಯಾಲ್ಯೂ ಏನಾದರೂ 5ಕ್ಕಿಂತ ಹೆಚ್ಚಿಗೆ ಬಂತು, ಅಥವಾ ನಿಮ್ಮ PT ಏನಾದ್ರೂ 30 ಸೆಕೆಂಡ್ಗಿಂತ ಹೆಚ್ಚಿಗೆ ಬಂತು, ಅದು ಬಹಳ ಡೇಂಜರಸ್. ಆವಾಗ ಡೆಫಿನೆಟ್ಲಿ ಅದು ಒಂದು ಎಮರ್ಜೆನ್ಸಿ ಇರುತ್ತೆ ಆ್ಯಂಡ್ ಡಾಕ್ಟರ್ ಇಮಿಡಿಯೇಟ್ಲಿ ಅವರು ಅದಕ್ಕೆ ಟ್ರೀಟ್ಮೆಂಟನ್ನು ಶುರು ಮಾಡಲೇಬೇಕು. ಈಗ ಯಾವ ಕಂಡೀಷನ್ಸಿಂದ ಈ PT INR ಹೆಚ್ಚಿಗೆ ಬರ್ಬೋದು? ಒಂದು, ಲಿವರ್ ಫೇಲಿಯರ್ ಆಯಿತು ಅಂದಾಗ, ಪೇಷಂಟು ತುಂಬ ಕುಡಿತಾ ಇದ್ದಾನೆ, ಸಿರೋಸಿಸ್ ಆಗೋಗಿದೆ, ಹೊಟ್ಟೆಯಲ್ಲೆಲ್ಲ ನೀರು ತುಂಬಿಕೊಂಡಿದೆ, ಕೈಕಾಲು ಊದ್ಕೊಂಡು ಬಿಟ್ಟಿದ್ದಾವೆ, ಜಾಂಡಿಸ್ ಆಗೋಗಿದೆ ಪೇಷಂಟಿನ PT ಹೆಚ್ಚಿಗೆ ಬರ್ತಾ ಇರುತ್ತೆ. ಯಾಕಂದರೆ ಲಿವರೇ ಒಂದು ಮೇನ್ ಆರ್ಗನ್ ಈ ಪ್ರೋಥ್ರಾಂಬಿನ್ ಅನ್ನುವಂಥ ಒಂದು ಪ್ರೋಟೀನನ್ನು ಮಾಡೋದಕ್ಕೆ. ಸೊ ಲಿವರೇ ಡ್ಯಾಮೇಜ್ ಆಗಿದೆ ಅಂದಾಗ ಪ್ರೋಥ್ರಾಂಬಿನ್ನೇ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇರೋದಿಲ್ಲ.
ಅದೇ ಪ್ರೊಡ್ಯೂಸ್ ಆಗಲಿಲ್ಲ ಅಂದಾಗ ನಿಮ್ಮ ರಕ್ತ ಸರಿಯಾಗಿ ಹೆಪ್ಪುಗಟ್ತಾ ಇರೋದಿಲ್ಲ. ಸೊ ನಿಮ್ಮ ಪ್ರೋಥ್ರಾಂಬಿನ್ ಟೈಮ್ ಹೆಚ್ಚಿಗೆ ಬರ್ಬೋದು. ಒಂದು ಲಿವರಿನ ಪ್ರಾಬ್ಲಮ್ಸ್ ಇದ್ದಾಗ, ಅದು ಕುಡ್ಕೊಂಡು ಲಿವರ್ ಹಾಳಾಗಿರೋದ್ರಿಂದ ಇರ್ಬೋದು, ಹೆಪಟೈಟಿಸ್ಸು, ಈ ರೀತಿ ಲಿವರಿನ ಉರಿಯೂತದಿಂದ ಆಗಿರ್ಬೋದು, ಲಿವರ್ ಇಂಜುರಿಯಿಂದ ಆಗಿರ್ಬೋದು. ಸೊ ಯಾವುದೇ ಒಂದು ಕಾರಣದಿಂದ ಎಲ್ಲಿ ಲಿವರ್ ಡ್ಯಾಮೇಜ್ ಆಗ್ತಾ ಇರುತ್ತೆ ಅಂಥ ಪೇಷಂಟ್ಸಲ್ಲಿ PT-INR ಹೆಚ್ಚಿಗೆ ಬರ್ತಾ ಇರುತ್ತೆ. ಎರಡನೇ ರೀಸನ್ ಅಂತ ಹೇಳಿದರೆ, ನಿಮಗೆ ಕೆಲವೊಂದು ಔಷಧಿಗಳನ್ನು ಹಾಕಿದ್ದಾರೆ. ಈ ವೈಟಮಿನ್ K ಅನ್ನು ಬ್ಲಾಕ್ ಮಾಡುವಂಥ ಔಷಧಿಗಳು, ವಾರ್ಫೆರಿನ್, ಎಸ್ಪೆಷಲಿ ವಾರ್ಫೆರಿನ್, ಇದೇನು ಮಾಡುತ್ತೆ, ರಕ್ತವನ್ನು ತೆಳ್ಳಗೆ ಮಾಡ್ತಾ ಇರುತ್ತೆ. ಯಾಕೆ ರಕ್ತವನ್ನು ತೆಳ್ಳಗೆ ಮಾಡೋಕ್ಕೆ ನಿಮ್ಗೆ ಹಾಕಿರ್ತಾರೆ? ನಿಮ್ಮ ರಕ್ತ ಹೆಪ್ಪುಗಟ್ತಾ ಇದೆ ಆ್ಯಂಡ್ ಹೆಪ್ಪುಗಟ್ಕೊಂಡು ಅದು ಬ್ಲಾಕ್ ಮಾಡ್ತಾ ಇದೆ. ಆ್ಯಂಡ್ ಬ್ಲಾಕ್ ಮಾಡೋದ್ರಿಂದ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅಥವಾ ನಿಮಗೆ ಪ್ಯಾರಾಲಿಸಿಸ್ ಆಗಿತ್ತು, ನಿಮ್ಮ ಕಾಲುಗಳಲ್ಲಿ ನರಗಳಲ್ಲಿ ಬ್ಲಾಕ್ ಆಗ್ತಾ ಇತ್ತು. ಸೊ ಈ ಥರದ್ದೆಲ್ಲ ಆದಾಗ ಡಾಕ್ಟರ್ಸ್ ಏನು ಮಾಡ್ತಾರೆ, ನಿಮಗೆ ರಕ್ತ ಅಷ್ಟು ಬೇಗ ಹೆಪ್ಪುಗಟ್ಟಬಾರ್ದು, ಸ್ವಲ್ಪ ತೆಳ್ಳಗೆ ಇರಬೇಕು ಅಂತ ಔಷಧಿಗಳನ್ನು ಹಾಕ್ತಿರ್ತಾರೆ. ಬಟ್ ಈ ಔಷಧಿಗಳು ಸರಿಯಾಗಿ ನಾವೊಂದು ಡೋಸಲ್ಲಿ ಹಾಕಲಿಲ್ಲ, ಮಾನಿಟರ್ ಮಾಡಲಿಲ್ಲ ಅಂದಾಗ ಏನಾಗುತ್ತೆ, ಇವು ಕೆಲವೊಂದು ಅಡ್ಡ ಪರಿಣಾಮಗಳನ್ನು ಮಾಡಿಬಿಡ್ಬೋದು. ಸೊ ಒನ್ ಆಫ್ ದ ಅಡ್ಡ ಪರಿಣಾಮ ಏನಾಗುತ್ತೆ, ನಿಮ್ಮ ರಕ್ತ ಕ್ಲಾಟೇ ಆಗೋದಿಲ್ಲ, ನಿಮ್ಮ ರಕ್ತ ಹೆಪ್ಪುಗಟ್ತಾನೇ ಇರೋದಿಲ್ಲ. ಸೊ ರಕ್ತ ಹೆಪ್ಪುಗಟ್ಟೇನೆ ಇದ್ದಾಗ ಏನಾಗ್ಬಿಡುತ್ತೆ, ಏನಾದರೂ ನಿಮ್ಗೊಂದು ಇಂಜುರಿ ಆಯಿತು, ನೋವಾಯಿತು, ಬ್ಲೀಡಿಂಗ್ ಸ್ಟಾಪೇ ಆಗೋದಿಲ್ಲ, ಪೇಷಂಟ್ ಪ್ರೊಫ್ಯೂಸ್ಲಿ ಬ್ಲೀಡ್ ಆಗಿಬಿಡ್ತಾರೆ. ಸೊ ಈ ರೀತಿ ಬ್ಲೀಡ್ ಆಯಿತು ಅಂದರೆ ಅವನ ಜೀವಕ್ಕೆ ಅಪಾಯ ಇರುತ್ತೆ. ಈ ರೀತಿ ಬ್ಲೀಡ್ ಏನಾದರೂ ತಲೆಯಲ್ಲಾಯಿತು, ಬ್ರೈನಲ್ಲಿ ಹೆಮರೇಜ್ ಆಯಿತು, ಆರ್ಗನ್ಸ್ ಒಳಗೆ ಹೆಮರೇಜ್ ಆಯಿತು ಅಂದರೆ ಪೇಷಂಟ್ ಇನ್ನು ಜೀವಕ್ಕೂ ಅಪಾಯ ಇರುತ್ತೆ. ಓಕೆ, ಸೊ ಈ ವಾರ್ಫೆರಿನ್ ಅನ್ನುವಂಥ ಔಷಧಿ ಏನಿರುತ್ತೆ ಅದೂ ಸಹ ನಿಮ್ಮ PT-ಯನ್ನು ಹೆಚ್ಚಿಗೆ ಮಾಡ್ಬೋದು. ಸೊ ವಾರ್ಫೆರಿನ್ ಅಂತ ಔಷಧಿ ಹಾಕಿದಾಗ ಡಾಕ್ಟರ್ ಹೇಳ್ತಾ ಇರ್ತಾರೆ, ನೀವೊಂದು INR ಮಷೀನನ್ನು ತಗೊಳ್ಳಿ, ನಿಮ್ಮ PT-INR-ಅನ್ನು ಮಾನಿಟರ್ ಮಾಡ್ತಾ ಇರಿ ಅಂತ. ಸೊ ಇದೂ ಸಹ ಎರಡನೇ ರೀಸನ್ ನಿಮ್ಮ PT-INR ಹೆಚ್ಚಿಗೆ ಬರೋಕ್ಕೆ. ಕೆಲವೊಂದು ಸಲ ನಿಮಗೆ ಬಹಳ ಸಿವಿಯರ್ ಇನ್ಫೆಕ್ಷನ್ ಆಗೋಗಿದೆ, ಅದು ನಿಮ್ಮ ಪುಪ್ಪುಸದ ಇನ್ಫೆಕ್ಷನ್ ಇರ್ಬೋದು, ಅಥವಾ ನಿಮ್ಮ ಬಾಡಿಯಲ್ಲಿ ಬಹಳ ಸಿವಿಯರ್ ಇನ್ಫೆಕ್ಷನ್ ಆಗೋದಾಗ ಏನಾಗುತ್ತೆ, ನಿಮ್ಮ ಬಾಡಿ ಅದನ್ನು ಈ ಇನ್ಫೆಕ್ಷನನ್ನು ತಡೆಯಲಿಕ್ಕೆ ಎಲ್ಲ ರೀತಿಯ ಈ ಮೆಕ್ಯಾನಿಸಮ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಈ ರೀತಿ ಮಾಡ್ತಾ ಇರೋದ್ರಲ್ಲಿ ಏನಾಗುತ್ತೆ, ಎಲ್ಲ ಈ ರಕ್ತವನ್ನು ಹೆಪ್ಪುಗಟ್ಟಲಿಕ್ಕೆ ಬೇಕಾಗುವಂಥ ಪ್ರೋಟೀನ್ಸ್ ಎಲ್ಲನೂ ಯೂಸ್ ಆಗಿ ಹೋಗ್ಬಿಡ್ತವೆ. ಸೊ ಅಂಥ ಕಂಡೀಷನ್ಸಲ್ಲಿ ಏನಾಗುತ್ತೆ, ನಿಮ್ಮ PT ಹೆಚ್ಚಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ನಾವು ಇದನ್ನು DIC, ಸೆಪ್ಸಿಸ್ ಅಂತ ಹೇಳ್ತಾ ಇರ್ತೇವೆ. ರಕ್ತದಲ್ಲೆಲ್ಲ ನಿಮಗೆ ಇನ್ಫೆಕ್ಷನ್ ಆಗಿ ಹೋಗಿದೆ. ಆ ರೀತಿ ಸಿವಿಯರ್ ಇನ್ಫೆಕ್ಷನ್ ಆದಾಗ ಕೆಲವೊಮ್ಮೆ ಪ್ರೋಥ್ರಾಂಬಿನ್ ಟೈಮ್ ಹೆಚ್ಚಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದು ಜನರಲ್ಲಿ ಏನಾಗುತ್ತೆ, ಅವರಿಗೆ ಪ್ರೋಥ್ರಾಂಬಿನ್ ಸರಿಯಾಗಿ ಪ್ರೊಡ್ಯೂಸೇ ಆಗ್ತಾ ಇರೋದಿಲ್ಲ, ಅಥವಾ ಪ್ರೊಡ್ಯೂಸ್ ಆಗಿದ್ರೂ ಅದು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಕೆಲವೊಂದು ಅನುವಂಶಿಕ ರೀಸನ್ನಿಂದ ಅವರಿಗೆ ರಕ್ತ ಸರಿಯಾಗಿ ಹೆಪ್ಪುಗಟ್ತಾ ಇರೋದಿಲ್ಲ. ಇಂಥ ಕಂಡೀಷನ್ಸಲ್ಲೆಲ್ಲ ಅವರಿಗೆ PT-INR ಹೆಚ್ಚಿಗೆ ಬರ್ಬೋದು. ಕೆಲವೊಮ್ಮೆ ಪ್ರೋಥ್ರಾಂಬಿನ್ ಎಲ್ಲ ಸರಿ ಇದೆ, ಬಟ್ ಪ್ರೋಥ್ರಾಂಬಿನಿನ ಕೆಲಸವನ್ನು ಮಾಡಲಿಕ್ಕೆ ತಡೆಯುವಂತಹ ಕೆಲವೊಂದು ಸಬ್ಸ್ಟೆನ್ಸಸ್ಸು ನಮ್ಮ ರಕ್ತದಲ್ಲಿ ಬರ್ತಾ ಇರ್ತವೆ, ಲೈಕ್ ಆ್ಯಂಟಿಫಾಸ್ಫೋಲಿಪಿಡ್ಸ್ ಎಕ್ಸೆಟ್ರಾ. ಇವು ಈ ಪ್ರೋಥ್ರಾಂಬಿನ್ಗೆ ತನ್ನ ಕೆಲಸವನ್ನು ಸರಿಯಾಗಿ ಮಾಡಲಿಕ್ಕೆ ಕೊಡ್ತಾನೆ ಇರೋದಿಲ್ಲ. ಸೊ ಪೇಷಂಟಿಗೆ ಆ್ಯಂಟಿಫಾಸ್ಫೋಲಿಪಿಡ್ಸ್ ಇತ್ತು, ಲೂಪಸ್ ಆ್ಯಂಟಿಕೋಯಾಗುಲೆಂಟ್ ಇತ್ತು, ಈ ರೀತಿ ಎಲ್ಲ ಇದ್ದಾಗ ಏನಾಗ್ಬೋದು, ಪೇಷಂಟಿಗೆ ಪ್ರೋಥ್ರಾಂಬಿನ್ ಟೈಮ್ ಹೆಚ್ಚಿಗೆ ಬರ್ತಾ ಇರ್ಬೋದು. ಆ್ಯಂಡ್ ಕೆಲವೊಮ್ಮೆ ಲ್ಯಾಬಲ್ಲಿ ಅದನ್ನು ಸರಿಯಾಗಿ ಟೆಸ್ಟೇ ಮಾಡಿಲ್ಲ, ಅವರು ಸರಿಯಾಗಿ ಸ್ಯಾಂಪಲನ್ನು ಕಲೆಕ್ಟೇ ಮಾಡಿಲ್ಲ, ಕರೆಕ್ಟ್ ಆದಂಥ ಟ್ಯೂಬಲ್ಲಿ ಕಲೆಕ್ಟ್ ಮಾಡಿಲ್ಲ, ಈ ರೀತಿ ಎಲ್ಲ ಅವರು ಸರಿಯಾಗಿ ಅದನ್ನು ಟೆಸ್ಟ್ ಮಾಡಲಿಲ್ಲ ಅಂದಾಗಲೂ ಸಹ ಪ್ರೋಥ್ರಾಂಬಿನ್ ಟೈಮ್ ಹೆಚ್ಚಿಗೆ ಬರ್ತಾ ಇರ್ಬೋದು. ಸೊ ಪ್ರೋಥ್ರಾಂಬಿನ್ ಟೈಮ್ ಹೆಚ್ಚಿಗೆ ಬರಲಿಕ್ಕೆ ಇವೆಲ್ಲ ಕಾರಣಗಳಿರ್ಬೋದು. ಲಿವರ್ ಪ್ರಾಬ್ಲಮ್ ಇರ್ಬೋದು, ನಿಮಗೆ ಸಿವಿಯರ್ ಇನ್ಫೆಕ್ಷನ್ ಆಗಿ ಹೋಗಿರ್ಬೋದು, ನಿಮಗೆ ಡಾಕ್ಟರ್ ನಿಮ್ಮ ರಕ್ತವನ್ನು ತೆಳ್ಳಗೆ ಮಾಡಲಿಕ್ಕೆ ಕೆಲವೊಂದು ಔಷಧಿಯನ್ನು ಹಾಕಿರ್ಬೋದು, ಅದರಿಂದ ನಿಮ್ಮ ಪ್ರೋಥ್ರಾಂಬಿನ್ ಟೈಮ್ ಹೆಚ್ಚಿಗೆ ಆಗಿರ್ಬೋದು, ನಿಮಗೆ ಪ್ರೋಥ್ರಾಂಬಿನ್ನೇ ನಿಮ್ಮ ಬಾಡಿಯಲ್ಲಿ ಸರಿಯಾಗಿರದೇ ಇರ್ಬೋದು, ಅಥವಾ ಇದ್ರೂ ಅದನ್ನು ಇನಿಬಿಟ್ ಮಾಡುವಂಥ ಕೆಲವೊಂದು ಸಬ್ಸ್ಟೆನ್ಸಸ್ಗಳು ನಿಮ್ಮ ಬಾಡಿಯಲ್ಲಿ ಇರ್ಬೋದು, ಲೈಕ್ ಆ್ಯಂಟಿಫಾಸ್ಫೋಲಿಪಿಡ್ಸ್, ಅಥವಾ ಲ್ಯಾಬಲ್ಲಿಯೇ ಸರಿಯಾಗಿ ಟೆಸ್ಟ್ ಮಾಡದೇ ಇರ್ಬೋದು, ಯಾವುದರಿಂದ ನಿಮ್ಮ ಪ್ರೋಥ್ರಾಂಬಿನ್ ಟೈಮ್ ಹೆಚ್ಚಿಗೆ ಬರ್ತಾ ಇರ್ಬೋದು. ಸೊ ಇವೆಲ್ಲ ಕಾರಣದಿಂದ ಪ್ರೋಥ್ರಾಂಬಿನ್ ಟೈಮ್ ಹೆಚ್ಚಿಗೆ ಬರ್ತಾ ಇರುತ್ತೆ. ಪ್ರೋಥ್ರಾಂಬಿನ್ ಟೈಮನ್ನು ನೀವು ನಿಮ್ಮ ಡಾಕ್ಟರ್ ನಿಮ್ಗೆ ಹೇಳಿದ್ದಾರೆ ಅಂದಾಗ ನೀವು ಅದನ್ನು ರೆಗ್ಯುಲರ್ಲಿ ಮಾನಿಟರ್ ಮಾಡ್ತಾ ಇರಬೇಕು.
ಯಾವ ಔಷಧಿಯನ್ನು ನಿಮ್ಗೆ ಹಾಕಿದ್ದಾರೆ, ಎಷ್ಟು ಡೋಸಲ್ಲಿ ಹಾಕಿದ್ದಾರೆ, ಎಷ್ಟು ಸಲ ತೆಗೆದುಕೊಳ್ಳಿಕ್ಕೆ ಹೇಳಿದ್ದಾರೆ, ಅದನ್ನು ಅದೇ ರೀತಿ ಕರೆಕ್ಟಾಗಿ ಫಾಲೋ ಮಾಡಬೇಕು. ಒಂದಿನ ತೊಗೊಂಡ್ರಿ, ಒಂದಿನ ತೊಗೊಂಡಿಲ್ಲ, ಇವತ್ತು ಮುಗಿದು ಹೋಯಿತು, ನಾಳೆಯಿಂದ ಸ್ಟಾರ್ಟ್ ಮಾಡ್ತೇನೆ, ಈ ರೀತಿ ಎಲ್ಲ ನೀವು ಈ ಥರದ ಔಷಧಿಗಳ ಜೊತೆ ಆಟ ಆಡಲಿಕ್ಕೆ ಹೋಗಬಾರ್ದು. ಸೊ ಇವೆಲ್ಲ ಔಷಧಿಗಳು ಬಹಳ ಇಂಪಾರ್ಟೆಂಟ್ ಇರ್ತವೆ ನಿಮ್ಮ ಈ ಬ್ಲಡ್ ಹೋಮಿಯೋಸ್ಟೆಸಿಸನ್ನು ಮೇಂಟೈನ್ ಮಾಡಲಿಕ್ಕೆ. ಸೊ ಇವುಗಳನ್ನು ನೀವು ಚೆನ್ನಾಗಿ ಮಾನಿಟ್ರ್ ಮಾಡ್ತಾ ಇರಬೇಕು. ಆ್ಯಂಡ್ ನಿಮಗೆ ನಿಮಗೆ ಏನೂ ಆಗ್ತಾ ಇಲ್ಲ, ಏನೋ ಒಂದು ಸ್ವಲ್ಪ ತಾಗಿದ್ರೂ ನಿಮಗೆ ಬಹಳಷ್ಟು ಒಂಥರ ಬ್ಲೂಯಿಶ್ ಪ್ಯಾಚಸ್ ಬರ್ತಾ ಇದ್ದಾವೆ, ನಿಮಗೆ ಯಾವುದೇ ಕಾರಣ ಇಲ್ಲ, ಮೂಗಿಂದ ನಿಮಗೆ ರಕ್ತ ಬರ್ತಾ ಇದೆ, ವಸುಡುಗಳಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಇನ್ಫೆಕ್ಷನ್ ಇಲ್ಲ, ಏನಿಲ್ಲ, ಬಟ್ ಸ್ಟಿಲ್ ನಿಮಗೆ ವಸುಡುಗಳಿಂದ ರಕ್ತ ಬರ್ತಾ ಇದೆ, ಸಿವಿಯರ್ ಹೆಡೇಕ್ಸ್ ಬರ್ತಾ ಇದ್ದಾವೆ, ಏನಾದರೂ ಸ್ವಲ್ಪ ನೀವು ತಾಗಿಸ್ಕೊಂಡ್ರಿ ಅಂದಾಗ ಸ್ಕಿನ್ ಮೇಲೆಲ್ಲ ಬ್ಲೂಯಿಶ್ ಪ್ಯಾಚಸ್ ಬರ್ತಾ ಇದ್ದಾವೆ, ಇವೆಲ್ಲ ಕೆಲವೊಂದು ಲಕ್ಷಣಗಳು ಯಾವುದು ನಿಮ್ಮ ಡಾಕ್ಟ್ರಿಗೆ ಸಜೆಸ್ಟ್ ಮಾಡ್ತವೆ ಇವ್ರಿಗೆ ಏನಾದರೂ ಈ ರಕ್ತ ಹೆಪ್ಪುಗಟ್ಟೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳೋದಕ್ಕೆ. ಸೊ ಡೆಫಿನೆಟ್ಲಿ ಡಾಕ್ಟರ್ಸ್ ಈ ಥರದ ಲಕ್ಷಣ ಎಲ್ಲ ನೋಡಿದಾಗ ನಿಮಗೆ PT-INR ಅನ್ನು ಹೇಳ್ತಾರೆ. ಆ್ಯಂಡ್ ನಾನು ಹೇಳಿದೆ, ಪೇಷಂಟಿಗೆ ಪ್ಯಾರಾಲಿಸಿಸ್ ಆಯಿತು, ಪೇಷಂಟಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಪೇಷಂಟಿಗೆ ಸ್ಟ್ರೋಕ್ ಆಯಿತು, ಪೇಷಂಟಿನ ರಕ್ತನಾಳಗಳಲ್ಲಿ ಕ್ಲಾಟ್ಸ್ ಆಗ್ತಾ ಇದ್ದಾವೆ, ಇಂಥದ್ದೆಲ್ಲ ಇದ್ದಾಗ ಡಾಕ್ಟರ್ಸ್ ಅವರಿಗೆ ಡೆಫಿನೆಟ್ಲಿ ರಕ್ತವನ್ನು ತೆಳ್ಳಗೆ ಮಾಡುವಂಥ ಔಷಧಿ ಹಾಕ್ತಾರೆ ಆ್ಯಂಡ್ PT-INR ಅನ್ನು ಮಾನಿಟ್ರ್ ಮಾಡಲಿಕ್ಕೆ ಹೇಳ್ತಿರ್ತಾರೆ. ಸೊ PT-INR ಒಂದು ಸಿಂಪಲ್ ಟೆಸ್ಟ್, ಕಾಸ್ಟ್ಲಿನೂ ಇರೋದಿಲ್ಲ, ಒಂದು 400-500 ರೂಪಾಯಲ್ಲಿ ಟೆಸ್ಟ್ ಆಗುತ್ತೆ. ಬಟ್ ಮಾನಿಟ್ರ್ ಮಾಡೋದು, ಸರಿಯಾಗಿ ಔಷಧಿ ತೆಗೆದುಕೊಳ್ಳೋದು, ಕರೆಕ್ಟಾಗಿ ಟೆಸ್ಟ್ ಮಾಡ್ಕೊಳ್ಳೋದು, ಡಾಕ್ಟ್ರ್ ಜೊತೆ ಫಾಲೋ ಅಪ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈ ಟೆಸ್ಟನ್ನು ನಿಮಗೆ ಡಾಕ್ಟರ್ ಹೇಳಿದ್ರು. ಓಕೆ, ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ PT-INR ಆ್ಯಂಡ್ ಯಾವ ಕಂಡೀಷನ್ಸಲ್ಲಿ ಇದು ಹೆಚ್ಚಿಗೆ ಬರ್ಬೋದು. Thank you so much for watching the video. Please like, share and subscribe the channel. Thank you.